ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ನೇಮ್ ಚೇಂಜ್ ಮಾಡಿದ್ದೀನಿ, ಹಾಗಾಗಿ ಗುಣಾಸ್ ಕಿಚನೇ ಇರುತ್ತೆ ಇನ್ಮೇಲೆ. ನೋಡಿ, ಇಂಡಕ್ಷನ್ ಸ್ಟವ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇದನ್ನು ನಾನು ಸುಮಾರು ವರ್ಷದಿಂದ ಯೂಸ್ ಮಾಡ್ತೀನಿ. ಯೂಶಲಿ ಹಾಲು ಕಾಯಿಸ್ಲಿಕ್ಕೆ ಹಾಗೆಯೇ ಬಿಸಿ ನೀರು ಇಡಲಿಕ್ಕೆ ತಕ್ಷಣಕ್ಕೆ ಆಗುತ್ತಂತ ಇದನ್ನು ಯೂಸ್ ಮಾಡ್ತೀನಿ. ಸುಮಾರು ಇದು ಒಂದು 10-12 ವರ್ಷದಿಂದ ಇದೆ ನಮ್ಮ ಮನೆಯಲ್ಲಿ. ಪ್ರೆಸ್ಟೇಜ್ದು ಯೂಸ್ ಮಾಡ್ತೀನಿ. ಆದಷ್ಟು ಒಳ್ಳೆ ಕಂಪ್ನಿದು ತೊಗೊಳ್ಳಿ, ಆವಾಗಲೇ ನಿಮಗೆ ಇದು ಒಂದು ತುಂಬ ದಿನ ಬಾಳಿಕೆ ಬರುತ್ತೆ, ಜೊತೆಗೆ ಸೇಫ್ಟಿ ಕೂಡ ಮುಖ್ಯ ಆಗಿರುತ್ತಲ್ಲ. ಹಾಗಾಗಿ ನೋಡಿ, ಇದನ್ನು ಯಾವ ರೀತಿ ಆನ್ ಮಾಡಬೇಕಂತ ಫಸ್ಟು ಪ್ಲಗ್ ಇಟ್ಬಿಟ್ಟು ಒಂದು ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ರೀತಿ ಬರ್ತದೆ. ಇದಾದ ನಂತರ ಆನ್ ಆ್ಯಂಡ್ ಆಫ್ ಬಟನ್ ಏನಿದೆ ಈ ರೆಡ್ ಕಲರು, ಅದನ್ನು ಆನ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಕುಕ್ಕರ್ ಇಡ್ತೀವಂದರೆ ಕುಕ್ಕರು, ಅಥವಾ ನೋಡಿ ಇಲ್ಲಿ ಚಪಾತಿ ದೋಸೆ ತವ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದಕ್ಕೆ ಸಾಕಾಗಷ್ಟು ಹೀಟ್ ಬರುತ್ತೆ. ಹಾಗೆ ನೋಡಿ, ಕುಕ್ಕರಲ್ಲಿ ನಾವು ಟೆಂಪ್ರೇಚರ್ನ ಜಾಸ್ತಿ ಅಥವಾ ಕಡಿಮೆನೂ ಮಾಡ್ಕೊಬೋದು. 2000ವರೆಗೂ ಇರುತ್ತೆ ನೋಡಿ, ಅಷ್ಟುವರೆಗೂ ಬರುತ್ತೆ. ನೀವು 1100ವರೆಗೂ ಇಟ್ಕೊಂಡು 2 ವಿಷಲ್ ಕೂಗಿಸ್ಕೊಂಡ್ರೆ, 2-3 ವಿಷಲ್ ಕೂಗಿಸ್ಕೊಂಡ್ರೆ ರೈಸು ಪರ್ಫೆಕ್ಟಾಗಿ ಆಗುತ್ತೆ. ಹಾಗೆಯೇ ಇದೇ ರೀತಿ ನೋಡಿ, ಟೈಮರ್ನೂ ಸಹ ನಾವು ಇಲ್ಲಿ ಸೆಟ್ ಮಾಡ್ಕೊಬೋದು. ನಾನಿಲ್ಲಿ ನೀರು ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. 1 ನಿಮಿಷಕ್ಕೆ ಟೈಮ್ನ ಸೆಟ್ ಮಾಡಿದ್ದೀನಿ. ಇದೇ ರೀತಿ 1 ನಿಮಿಷ ಅಂತ ಏನಿಲ್ಲ, ನೀವು 5 ನಿಮಿಷದವರೆಗೂ ಸಾಂಬಾರು ಇದೇ ರೀತಿ ಇಟ್ಬಿಟ್ಟು 5 ಮಿನಿಟ್ಸು ಅಥವಾ 10 ಮಿನಿಟ್ಸು ಟೈಮ್ನ ಸೆಟ್ ಮಾಡಿದ್ರೆ ಆಟೋ ಆಫ್ ಆಗುತ್ತೆ. ಅದು ನೋಡಿ ತೋರಿಸ್ತೀನಿ. ಸೌಂಡ್ ಹಾಗೆ ಇಟ್ಟಿದ್ದೀನಿ, ಒಂದು ಸೌಂಡ್ ಬರುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡಿ. ಇದ್ರ ಮುಂದೆ ಕುತ್ಕೋಬೇಕಂತ ಏನಿಲ್ಲ, ಕೇಳಿಸ್ಕೊಳ್ಳಿ ನೋಡಿ. ಸೌಂಡ್ ಬಂತು, ಆಟೋ ಆಫ್ ಆಗೋಯಿತು. ಮತ್ತು ನಾವು ಇದನ್ನು ಬಂದುಬಿಟ್ಟು ಆಫ್ ಮಾಡಬೇಕಂತ ಏನಿಲ್ಲ, ಟೈಮರ್ನ ಫಿಕ್ಸ್ ಮಾಡಿಬಿಟ್ರೆ ಅದೇ ಆಫ್ ಆಗಿಬಿಡುತ್ತೆ. ನೋಡಿ, ಫೀಚರ್ಸು ತುಂಬ ಚೆನ್ನಾಗಿದೆ. ತೊಗೊಂಡು ಸುಮಾರು 10-12 ವರ್ಷ ಆಗ್ತಾಯಿದೆ. ಆಗಾಗ ಯೂಸ್ ಮಾಡ್ತೀನಿ. ಹಾಗೆ ಇಡ್ಲಿ ಹಿಟ್ಟಾಗಲೂ ಯೂಸ್ ಮಾಡ್ತೀನಿ. ಜೊತೆಗೆ ಹಾಲು ಬಿಸಿ ಮಾಡೋದಕ್ಕೆ ಇದ್ರ ಮುಂದೆ ನಿಂತ್ಕೋಬೇಕಂತ ಏನಿಲ್ಲ, ಹಾಲು ಇಟ್ಬಿಟ್ಟು ಅದನ್ನು ಸೆಟ್ ಮಾಡಿ ಬಿಟ್ಬಿಟ್ರೆ ಹಾಲು ಉಕ್ಕೋದಿಲ್ಲ. ನೋಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಇದು ಒಂದು ಹಾಲಿನ ಪಾತ್ರೆಗೆ ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗಂತ ಈ ಚಿಕ್ಕ ಪಾತ್ರೆಗೆ 1 ಲೀಟ್ರ್ ಹಾಲು ಹಾಕ್ಬಿಟ್ಟು ಉಕ್ಕಲ್ಲ ಅಂದರೆ ಖಂಡಿತ ಉಕ್ಕತ್ತೆ. ಈ ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಹಾಕಿಬಿಟ್ಟು ಇದನ್ನು ಕಾಯ್ಲಿಕ್ಕೆ ಬಿಟ್ಟರೆ ಸುಮಾರು ಒಂದು 10 ನಿಮಿಷದಲ್ಲಿ ಹಾಲು ಅನ್ನೋದು ಕಾಯುತ್ತೆ. ಹಾಲಿಗೆ ನೋಡಿ, ಮಿಲ್ಕ್ದು ಟೆಂಪ್ರೇಚರ್ನ ಸೆಟ್ ಮಾಡ್ಕೊಂಬಿಡೋಣ. ಅಲ್ಲಿ ಮೊನೋಗ್ರಾಮ್ ಇದೆಯಲ್ಲ ನೋಡಿ, ಮಿಲ್ಕ್ ಅಂತ ಕಾಣ್ತಾ ಇದೆ, ಅಲ್ಲಿ ಸೆಟ್ ಮಾಡಿ ಬಿಟ್ಬಿಟ್ರೆ ಅದು ಆರಾಮಾಗಿ ಹಾಲು ಬಿಸಿ ಆಗುತ್ತೆ. ಇದಾದ ನಂತರ ಹಾಲು ಉಕ್ಕತ್ತೆ ಅನ್ನೋ ಟೆನ್ಷನ್ ಇಲ್ಲ. ಒಂದು 10 ನಿಮಿಷ ಆರಾಮಾಗಿ ನಾವು ಬೇರೆ ಏನಾದರೂ ಕೆಲಸ ಮಾಡ್ಕೊಬೋದು. ಅದು ಎಷ್ಟೇ ನಾವು 10 ನಿಮಿಷ ಅಲ್ಲ 20 ನಿಮಿಷ ಇಟ್ಟರೂ ಹಾಲು ಉಕ್ಕಿ ಆಚೆ ಚೆಲ್ಲೋದಿಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್ ಅನ್ಬೋದು. ನಾವು ಸ್ಟವ್ ಮೇಲೆ ಇಟ್ಟಾಗ ಕೆಲವೊಮ್ಮೆ ಮರ್ತೋಗ್ಬಿಡ್ತೀವಿ, ಟಿ ವಿ ನೋಡ್ತಾ ಅಥವಾ ಮೊಬೈಲ್ನ ಸ್ಕ್ರಾಲ್ ಮಾಡ್ಕೊಂಡು ಕೂತಿದ್ರೂ ಮರೆತು ಹಾಲು ಉಕ್ಬಿಟ್ಟು ಆಚೆ ಚೆಲ್ಲೋದು ಈ ಥರ ಆಗುತ್ತೆ. ಇದರಲ್ಲಿ ಆಗೋದಿಲ್ಲ. ಹಾಗೆ ನೋಡಿ, ಡೀಪ್ ಫ್ರೈಗೂ ಟೆಂಪ್ರೇಚರ್ನ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು. ಹಾಗೆಯೇ ಇಡ್ಲಿ ಇಟ್ಟಾಗ ಇದು 10 ಮಿನಿಟ್ಸ್ ತೊಗೊಳುತ್ತೆ. ನಾವು ಇನ್ನೂ 1-2 ನಿಮಿಷ ನೋಡಿ, ಇಲ್ಲಿ 2 ಮಿನಿಟ್ಸ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಆಯಿತು. 12 ಮಿನಿಟ್ಸ್ ಇಟ್ಟರೆ ಪರ್ಫೆಕ್ಟಾಗಿ ಇಡ್ಲಿ ಅನ್ನೋದು ಬೆಂದು ರೆಡಿ ಆಗುತ್ತೆ. ನೋಡಿ, ಹಾಲೂ ಅಷ್ಟೇ 10 ನಿಮಿಷದಲ್ಲಿ ಕಾಯುತ್ತೆ, ಬಟ್ ಆಚೆ ಚೆಲ್ಲೋದಿಲ್ಲ. ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ. ಈಗ ಕರೆಂಟ್ ಸಿಚುವೇಷನಲ್ಲಿ ಇಂಡಕ್ಷನ್ ಸ್ಟವ್ಗಳು ಎವ್ರಿ ಡೇ 2000ವರೆಗೂ ಸೇಲ್ ಆಗ್ತಾ ಇತ್ತಂತೆ. ನಾನು ಒಂದು ನ್ಯೂಸ್ ಚಾನಲಲ್ಲಿ ನೋಡಿದೆ. ಈಗ ಪರ್ ಡೇಗೆ 2 ಲ್ಯಾಕ್ಸ್ವರೆಗೂ ಇಂಡಕ್ಷನ್ ಸ್ಟವ್ಗಳನ್ನೋದು ಸೇಲಿಂಗಲ್ಲಿ ನಡೀತಾ ಇದೆ. ಔಟ್ ಆಫ್ ಸ್ಟಾಕ್ ಅಂತ ಎಲ್ಲ ಬೋರ್ಡು ಸಹ ಹಾಕ್ಕೊಂಡಿದ್ದಾರೆ. ನಿಮ್ಗೆ ಯಾರಿಗಾದರೂ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಕರೆಂಟ್ ಸಿಚುವೇಷನಲ್ಲಿ ನಿಮಗೂ ಈ ಮಾಹಿತಿ ಉಪಯೋಗ ಆಗಲಿ ಅಂತ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು.